ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ಥರ ಇರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿ 50ನಲ್ಲಿ ಇವತ್ತು ಸ್ಟೀಲ್ ಸೆಕ್ಟ್ರು ತುಂಬ ಒಂದು ಪಾಸಿಟಿವ್ ಆಗಿತ್ತು. ಕಾರಣ ಏನು, ಚೈನಾದಿಂದ ನ್ಯೂಸ್ ಬಂದಿದೆ, ನಾವು ಒಂದಿಷ್ಟು ಎಕ್ಸೆಸಿವ್ ಏನು ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಅದನ್ನ ಕಟ್ ಡೌನ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಈಗೇನಾಗುತ್ತೆ, ಚೈನಾದಿಂದ ಸುಮಾರು ಸ್ಟೀಲ್ ಇಂಪೋರ್ಟ್ ಆಗುತ್ತೆ ನಮ್ಮ ದೇಶಕ್ಕೆ, ಬೇರೆ ಕಡೆ ಎಲ್ಲ ಕಡೆಗೂ. ಈಗ ಚೈನಾ ಸಪ್ಲೈ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಡಿಮ್ಯಾಂಡ್ ಅಷ್ಟೇ ಇದೆ ಅಂತಂದರೆ ಏನಾಗುತ್ತೆ, ಇಲ್ಲಿಯ ಒಂದು ಲೋಕಲ್ ಪ್ರೊಡಕ್ಷನ್ ಏನಿದೆ ಅದಕ್ಕೆ ಡಿಮ್ಯಾಂಡ್ ಬರ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಟಾಟಾ ಸ್ಟೀಲು ನೋಡಿ ಒಂದು 4 ಇಂಪಾರ್ಟೆಂಟ್ IPOಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮುಂದಿನ ವರ್ಷದಲ್ಲಿ. ಅದರಲ್ಲಿ ಒಂದು ಜಿಯೋದು ನಿಮ್ಗೆ ಗೊತ್ತಿದೆ, ಇನ್ನೊಂದು ಟಾಟಾ ಗ್ರೂಪಿಂದ ಒಂದು ಬರ್ತಾ ಇದೆ. ಹಾಗೆಯೇ ಇನ್ನೂ ಇನ್ನೆರಡು ಇಂಪಾರ್ಟೆಂಟ್ IPOಗಳಿದೆ, ನನ್ನ ಬರೆದಿಟ್ಕೊಂಡಿದ್ದೆ ಮರ್ತೋಯ್ತು. ಯಾವುದು, ಒಂದು ಬಜಾಜ್ ಗ್ರೂಪಿಂದ ಬರ್ತಾ ಇದೆ ಅಂತ ಕಾಣಿಸುತ್ತೆ, ಇನ್ನೂ ಒಂದಿದೆ ಮೇಜರ್ ಆಯಿತು. 4 IPOಗಳಿದೆ, ಅದನ್ನ ಕವರ್ ಮಾಡ್ಕೊಡ್ತೀನಿ, ನಾನು ನೆನ್ಪಿಟ್ಕೊಂಡು ಕವರ್ ಮಾಡ್ಕೊಡ್ತೀನಿ. ಅದನ್ನ 4 ಮೇಜರ್ IPOಗಳು ಮುಂದಿನ ವರ್ಷಕ್ಕೆ ಪ್ಲಾನ್ ಆಗ್ತಾ ಇದೆ 2026ರಲ್ಲಿ. ಸೊ ಟಾಟಾ ಸ್ಟೀಲ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಆಫ್ಟರ್ ಅ ಲಾಂಗ್ ಟೈಮ್ 5% ಅಪ್ ಮಾಡಿ ಬಂದಿರೋದ್ರ ಮೂಲಕ ಇವಾಗ ಎಲ್ಲಿದೆ, ಈಗ 167 ಲೆವೆಲ್ ಆಸ್ಪಾಸಲ್ಲಿದೆ. ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡ್ತಾ ಬರೋದಾದರೆ ಐ ಥಿಂಕ್ ಇನ್ಫೋಸಿಸೇನೆ 1.31% ಕರೆಕ್ಷನ್ ಬಂದಿರೋದ್ರ ಮೂಲಕ ಇನ್ಫೋಸಿಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದರೆ ಮಿಕ್ಸ್ ಸೆಂಟಿಮೆಂಟ್ ಆಯಿತು. ಜಿಂದಾಲ್ ಸ್ಟೀಲು 5% ಅಪ್ ಮಾಡಿ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಹ್ಯಾವೆಲ್ಸ್ ಅನ್ಸುತ್ತೆ 1.06% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಬಜಾಜ್ ಹೋಲ್ಡಿಂಗು, ಹ್ಯುಂಡೈ ಇದರಲ್ಲೆಲ್ಲ ಪಾಸಿಟಿವಿಟಿ ಅನ್ನೋದು ಕಾಣಿಸ್ತಾ ಇತ್ತು. ಸೊ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಇವತ್ತು ನಿಫ್ಟಿ ಅಂತ ನಾವು ನೋಡ್ತಾ ಬರೋದಾದರೆ ಒಂದು ಫ್ಲಾಟ್ ಡೇ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ವಿ. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ, ಇವತ್ತು ಕೂಡ ಹೇಳಿದ್ದೆ ಏನಂತ, 24,750 ಇದೆ. ಆತಾದ್ರೂ ಕೂಡ ಇವತ್ತು ನಾನು ಆ ರೇಂಜು ಟೆಸ್ಟ್ ಆಗಲ್ಲ. ಇವತ್ತು 24,650ರಿಂದ 24,500 ಈ ರೇಂಜ್ ಒಳಗಡೆ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಅಪ್ ಟು 1 ಗಂಟೆ ತನಕ, ಮಧ್ಯಾಹ್ನ FIಗಳು ಬರೋ ತನಕ ಅದೇ ಥರನೇ ಇತ್ತು ಸೆಂಟಿಮೆಂಟು, ಏನು ಕೂಡ ಚೇಂಜ್ ಆಗಿರಲಿಲ್ಲ. ಆಮೇಲೆ 1 ಗಂಟೆ ಆದಮೇಲೆ ಕೊನೆ ಟೈಮಲ್ಲಿ ಒಂದು ಪುಷ್ ಬರ್ತಾ ಹೋಯಿತು. ಸೊ ಈಗ US ಮಾರ್ಕೆಟು ಮಿಕ್ಸ್ ಸೆಂಟಿಮೆಂಟ್ ಇದೆ. ಕೆಲವೊಂದು ಟೆಕ್ ಸ್ಟಾಕ್ಸ್ಗಳೆಲ್ಲ ಪಾಸಿಟಿವ್ ಆಗಿದೆ ಅಂತ ನೋಡೋಣ. ಒಂದ್ಸಲ ನ್ಯಾಸ್ಡ್ಯಾಕ್ ನೋಡ್ಕೊಂಡು ಬಂದ್ಬೋಣ. ಸೊ ನ್ಯಾಸ್ಡ್ಯಾಕ್ US ಮಾರ್ಕೆಟಿಗೆ ಹೋದರೆ ಅವ್ರದ್ದು ಯಾವುದು, ಒಂದು ನಿಮಿಷ ನೋಡ್ಕೊಂಡು ಬಂದುಬಿಡ್ತೀನಿ. ಸೊ ನ್ಯಾಸ್ಡ್ಯಾಕಲ್ಲಿ 0.62% ಅಪ್ ಬಂದಿದೆ. ಸೊ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ. ಸೊ ಟೆಕ್ ಸ್ಟಾಕ್ಸು ಅದೆಲ್ಲ ನೀವು ನೋಡ್ತಾ ಇದ್ದಾರೆ. ಗೂಗಲ್ 8% ಮೇಲೆ ಹೋಗಿದೆ, ಟೆಸ್ಲಾ 3%, ಆ್ಯಪಲ್ 2% ಈ ಥರ ಇದೆ. ಸೊ ಇರ್ಬೋದು ನಾಳೆ ಒಂದು IT ಸೆಕ್ಟರ್ಗೆ ಪಾಸಿಟಿವಿಟಿ ಬರ್ತಾ ಹೋಗ್ಬೋದು. ಏನು ಸುದ್ದಿ ಬಂದಿದೆ ಏನು ನಾನು ಫಾಲೋ ಮಾಡೋಕ್ಕೆ ಹೋಗಿಲ್ಲ. ಸೊ ಒಂದಿಷ್ಟು ನ್ಯೂಸ್ಗಳು ಇದೆ, ಅದನ್ನ ಕವರ್ ಮಾಡ್ತಾ ಕೊಡ್ತಾ ಹೋಗ್ತೀನಿ. ಬಟ್ ಇವತ್ತು ಮೇನಾಗಿ ಪಾಸಿಟಿವಿಟಿ ಬಂದಿದ್ದು, ಒಂದು ಚೈನಾದು ಬಂದಿದ್ದಕ್ಕೆ ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಯಿತು. ಇನ್ನೊಂದು ಗೌರ್ಮೆಂಟ್ ಕಡೆಯಿಂದ ಈಗ ಟ್ಯಾರಿಫು ಈ ಥರ ಎಲ್ಲ ತರ್ತಾ ಇದ್ದಾರಲ್ಲ, ಇದಕ್ಕೋಸ್ಕರ ಇವಾಗ ಕಾಂಪನ್ಸೇಷನ್ ಅಂತ ಹೇಳ್ಬಿಟ್ಟು ಇವಾಗ ಒಂದು ಪಾರ್ಲಿಮೆಂಟಲ್ಲಿ ಒಂದು ಡ್ರಾಫ್ಟ್ ರೆಡಿ ಆಗ್ತಾ ಇದೆ ಅಂತ ಬಂತು. ಅಂದರೆ ಏನು ಮಾಡ್ತಾ ಇದ್ದಾರೆ, ಒಂದು 4 ಸ್ಕೀಮ್ಗಳನ್ನ ಹೊರಗಡೆ ತರಕ್ಕೆ ನೋಡ್ತಾ ಇದ್ದಾರೆ. ಈ 50% ಟ್ಯಾರಿಫ್ ಹಾಕಿದ್ರೆ ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಹೊಡೆತ ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಸೊ ಮೇನ್ ಆಗಿ ಈಗ ಟ್ಯಾರಿಫಿಂದ ನಿಮ್ಗೆ ಗೊತ್ತಿರೋ ಹಾಗೆ ಬಟ್ಟೆ ಬಿಸ್ನೆಸ್ಸು, ಜೊತೆಗೆ ಜ್ಯುವೆಲರಿ ಬಿಸ್ನೆಸ್ಸು, ಹಾಗೆಯೇ ಲೆದರು, ಫುಟ್ವೇರ್ ಬಿಸ್ನೆಸ್ಸು, ಕೆಮಿಕಲ್ಸು, ಇಂಜಿನಿಯರಿಂಗ್ ಗೂಡ್ಸು, ಅಗ್ರಿಕಲ್ಚರು ಮತ್ತು ಈ ಒಂದು ಮರೈನ್ ಎಕ್ಸ್ಪೋರ್ಟ್ಸ್, ಅಂದರೆ ಇವಾಗ ಕರಾವಳಿ ಎಕ್ಸ್ಪೋರ್ಟ್ಸ್ಗಳು, ಅಂದರೆ ಅದು ಮೀನಾಗಿರ್ಬೋದು, ಮಾಂಸ ಆಗಿರ್ಬೋದು, ಈ ಥರದಕ್ಕೆಲ್ಲ ಟ್ಯಾರಿಫು ಜಾಸ್ತಿ ಆಗುತ್ತೆ. ಈ ಸೆಕ್ಟರ್ಗಳನ್ನು ಗಮನದಲ್ಲಿಟ್ಕೊಂಡು ಒಂದು ಇಂಟೆನ್ಸಿವ್ ಕೊಡ್ತಾ ಹೋಗ್ಬೋದು ಅಂತ. ಅಂದರೆ ಈಗ ಕೋವಿಡ್ ಟೈಮಲ್ಲಿ ಒಂದು ಸಬ್ಸಿಡಿ ಅಂತ ಘೋಷಣೆ ಮಾಡಿದ್ರಲ್ಲ, ಆ ಥರ ಒಂದು ಬರ್ತಾ ಹೋಗ್ಬೋದು ಅಂತ ಸುದ್ದಿ ಇದೆ. ಇದು ಮಾರ್ಕೆಟಿಗೆ ಗೊತ್ತಾಗಿ ಇವತ್ತು ಪಾಸಿಟಿವ್ ಆಗಿರ್ತಾ ಹೋಗ್ಬೋದು ಈ ಒಂದು ಕಾರಣದಿಂದಾಗಿ. ಜೊತೆಗೆ ಒಂದಿಷ್ಟು GSTನಲ್ಲಿ ಇವಾಗ ಕ್ಯಾನ್ಸರ್ ಡ್ರಗ್ಗಳೇನಿತ್ತು ಅದಕ್ಕೆ ಒಂದು 36 ಕ್ಯಾನ್ಸರ್ ಫೈಟ್ ಮಾಡೋವಂಥ ಡ್ರಗ್ಗಳೇನಿತ್ತು ಅದನ್ನು ಕಮ್ಮಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಅದಕ್ಕೆ ಎಕ್ಸೆಂಪ್ಷನ್ ಸಿಗುತ್ತೆ GSTನಲ್ಲಿ ಅಂತ. ಆಮೇಲೆ ಈಗ ಸಿಗರೇಟು ಮತ್ತು ಬೇರೆದಕ್ಕೆಲ್ಲ ಒಂದಿಷ್ಟು ಚೇಂಜಸ್ ಆಗ್ಬೋದು ಅಂತ ಇದೆ. ಅದು ನೋಡೋಣ ಅದು ಯಾವ ರೀತಿಯಾಗಿ ಚೇಂಜ್ ಮಾಡ್ತಾರೆ ಅಂತ. ಈಗ 12% 28% ತೆಗಿಬೇಕು, ಬರೀ 5% 18% ಎರಡನ್ನ ಇಟ್ಕೋಬೇಕು. ಕೆಲವೊಂದು ಈಗ ಸಿಗರೇಟ್ ಈ ಥರ ಸಿನ್ ಪ್ರಾಡಕ್ಟ್ಸ್ ಅಂತ ಏನಿದೆ ಮತ್ತು ಲಕ್ಸುರಿ ಗೂಡ್ಸ್ ಏನಿದೆ ಅದಕ್ಕೆ 40% ಈ ಥರ ಪ್ರಪೋಸಲ್ ಇರೋದು. ಅಂದರೆ 5% 18% ಇರುತ್ತೆ, 12 18 ಹೋಗುತ್ತೆ, 28 ಹೋಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಒಂದು ಈ ವಾರನ ಯಾವಾಗಲಾದ್ರು ಡೆಡಿಕೇಟೆಡ್ ವಿಡಿಯೋ ಮಾಡಿ. ಯಾರಾದರೂ ಮೊಬೈಲ್ ತೊಗೊಳೋದು ಅಂತ ಪ್ಲಾನ್ ಇರ್ಬೋದು, ಯಾರಿಗಾದರೂ ಕಾರ್ ತೊಗೊಳಕ್ಕೆ ಅಂತ ಪ್ಲಾನ್ ಇರ್ಬೋದು. ಸೊ ಈಗ GST ಬೆಲೆ ಕಮ್ಮಿ ಆಯಿತು ಅಂದರೆ ಎಷ್ಟು ಚೇಂಜಸ್ ಆಗ್ಬೋದು, ಏನು ಕತೆ, ಈ ಥರ ಒಂದು ಕ್ಯಾಲ್ಕುಲೇಷನ್ ಮಾಡೋ ಥರ ಒಂದು ವಿಡಿಯೋ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೇಳಿ. ನೆನ್ನೆ ಟ್ರೇಡಿಂಗ್ ವ್ಯೂ ಬಗ್ಗೆ ಸುಮಾರು ಜನ ಇಂಟ್ರೆಸ್ಟೆಡ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದಿನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ, ಫೀಚರ್ಸ್ ಬಗ್ಗೆ. ಸೊ ಅದು ಬಂದಿದ್ದಂಥ ಸುದ್ದಿ. ಜೊತೆಗೆ 2 ವೀಲರ್ ಡೇಟಾ ಬಂದಿದೆ. 2 ವೀಲರ್ ಡೇಟಾನು ಕೂಡ ಮಿಕ್ಸ್ಡ್ ಆಗಿದೆ, ಅಂದರೆ ಎಲ್ಲರೂ ಏನು ಪಾಸಿಟಿವ್ ಆಗಿ ಇದ್ದಾರೆ ಅಂತ ಇಲ್ಲ. ಸೊ ಬಜಾಜಲ್ಲಿ, ಹೋಂಡಾದಲ್ಲಿ ಎಲ್ಲ ಡಿಕ್ಲೈನ್ ಬಂದಿದೆ. 2 ವೀಲರಲ್ಲಿ ಯಾವುದು ರಾಯಲ್ ಎನ್ಫೀಲ್ಡು ಮತ್ತು TVS, ಹೀರೋ ಇದೆಲ್ಲ ಸ್ವಲ್ಪ ಪಾಸಿಟಿವಿಟಿ ಆಗಿ ಬಂದಿದೆ. ಜೊತೆಗೆ ಸಿಯೆಟ್ ಟೈರು ಅವರು ಕೂಡ 10 to 15% ರೆವೆನ್ಯೂನ ಜಾಸ್ತಿ ಮಾಡ್ಕೊತಾರೆ ಅಂತಿದೆ. ಜೊತೆಗೆ TCSಗೆ ಒಂದು 5.7 ಕೋಟಿಯ ಒಂದು ಡೀಲ್ ಸಿಕ್ಕಿದೆ ಅಂತ ಬಂದಿತ್ತು.
ಕಾಟನ್ನ ದೊಡ್ಡ ಲೆವೆಲಲ್ಲಿ ಬೈ ಮಾಡೋಕ್ಕೆ ರೆಡಿ ಆಗ್ತಾ ಇದೆಯಂತೆ ಗೌರ್ಮೆಂಟು. ಯಾಕೆಂತಂದರೆ ಈಗ ಮುಂಬರುವ ದಿನಗಳಲ್ಲಿ ಕಾಟನ್ನ ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಸೊ ಹಾಗಾಗಿ ಅದು ಇಂಡಸ್ಟ್ರಿಗೆ ಹರ್ಟ್ ಆಗ್ತಾ ಇದೆ ಇವಾಗ. ಡಿಮ್ಯಾಂಡ್ ಕಮ್ಮಿ ಆಗಿದೆ. ಸೊ ಇಂಡಸ್ಟ್ರಿಗೆ ಹರ್ಟ್ ಆಗಬಾರ್ದು ಅಂತಂದರೆ, ಅಂದರೆ ಬೆಳೆದವರಿಗೆ ತೊಂದರೆ ಆಗಬಾರ್ದು ಅಂದರೆ ಅದನ್ನ ತೊಗೊಂಡು ಇಟ್ಕೋಬೇಕು ಅಂತ. ಜೊತೆಗೆ ಇನ್ನೊಂದು ಮೇನ್ ರೀಸನ್, ಇವಾಗ US-ಗೆ ಇವಾಗ ಟ್ಯಾರಿಫ್ ಎಲ್ಲ ಬಂದಿರೋದ್ರಿಂದ ಇಂಪೋರ್ಟು ಕೂಡ ಕಮ್ಮಿ ಆಗ್ತಾ ಹೋಗ್ಬೋದು. ಇದನ್ನೆಲ್ಲ ಆ ಡಿಮ್ಯಾಂಡ್ನ ಸರಿದೂಗಿಸೋಕ್ಕೆ ಗೌರ್ಮೆಂಟೇ ತೊಗೊಂಡು ಇಟ್ಕೊತಾ ಇದ್ದಾರಂತೆ. ನೋಡೋಣ ಅದೇನಾಗುತ್ತೆ ಅಂತ. ರಷ್ಯನ್ ಆಯಿಲು ಇನ್ನೂ ಒಂದು $3-4 ಚೀಪ್ ಆಗ್ಬೋದು ಒಂದು ಬ್ಯಾರಲಿಗೆ ಅಂತ ಸುದ್ದಿ ಬರ್ತಾ ಇದೆ ನಮಗೆ. ನೋಡೋಣ, ಅದು ಇನ್ನೂ ಚೀಪ್ ಆದರೆ ಒಳ್ಳೆಯದೇ. ಸೊ ಇದಿಷ್ಟು ಒಂದಿಷ್ಟು ಸಿಕ್ಕಿದಂಥ ಮಾಹಿತಿಗಳು ಮೇಯ್ನಾಗಿ. ನೋಡೋಣ, ಟ್ಯಾರಿಫಿಂದು ಇದು ತುಂಬ ಒಂದು ಲಾಂಗ್ ಟರ್ಮಲ್ಲಿ ಇದು ಕಾಡ್ತಾ ಹೋಗುತ್ತೆ ನಮಗೆ. ಯಾವ ರೀತಿ ಆಗುತ್ತೆ, ಏನು ಕತೆ, ಏನೇನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲೆಲ್ಲೋ ಅಲ್ಲಿ ರಷ್ಯಾ, ಚೈನಾ ಇವ್ರ ಜೊತೆ ಎಲ್ಲ ಮೀಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಟ್ರಾನ್ಸ್ಲೇಟರ್ ಕೂಡ ಯೂಶಲಿ ಏನು ಮಾಡ್ತಾರೆ, ಅವ್ರು ರಷ್ಯನ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾರೆ, ಇಲ್ಲಿ ಇವರು ಹಿಂದಿಲಿ ಮಾತಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಈಗೇನು ಮಾಡಿದ್ದಾರೆ, ಅವರು ಹಿಂದಿನಲ್ಲೇ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಮಾತಾಡಿದ್ದಾರೆ ಅಂತೆಲ್ಲ ಬಂದಿದೆ. ಅವ್ರು ಹೇಳಿದ್ದನ್ನು ಇಂಗ್ಲೀಷಲ್ಲಿ ಹೇಳಿಲ್ಲ ಅಂತ. ಇದೆಲ್ಲ ಸ್ವಲ್ಪ ಸ್ಟ್ರಾಟಜಿಕ್ ಮೂವ್ಸು. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಸೊ ನಿಫ್ಟಿ ಆ್ಯಸ್ ಯೂಶುವಲ್ ಮತ್ತೆ 24,750 ಯಾವ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು ಅದು 10ಕ್ಕೆ ಬಂದು ಕೂತಿದೆ. ಸೊ ನಾಳೆ ಈ ಲೆವೆಲ್ ಹೋದರೆ ಈ ಲೆವೆಲ್ ಒಳಗಡೆ ಎಲ್ಲಿ ಬೇಕಾದ್ರೂ ರೆಸಿಸ್ಟೆನ್ಸ್ ತೊಗೊಂಡು ಹೋಗ್ಬೋದು 24,880 750. ಬಟ್ ನಾಳೆ ನಿಫ್ಟಿಗಿಂತ ಮೇನಾಗಿ ನಮ್ಗೆ ಇರುವಂಥದ್ದು ಯಾವುದು, ನಾಳೆ ಸೆನ್ಸೆಕ್ಸಿನ ಎಕ್ಸ್ಪೈರಿ ಅಲ್ವಾ. ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ಶಿಫ್ಟ್ ಆಗಿದೆ ಇವಾಗ. ಮೊದಲ ಗುರುವಾರದ ಎಕ್ಸ್ಪೈರಿ. ಸೊ ಹುಷಾರಾಗಿರ್ತಾ ಹೋಗ್ಬೇಕು ನಿಮಗೆ. ಸೊ ನಿಫ್ಟಿನಲ್ಲಿ ಏನು ಮಾಡ್ಬೋದು ಅಂದರೆ ಇಲ್ಲೊಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಥರ ಹಿಂಗೆ ಇಟ್ಕೊಂತ ಹೋಗ್ಬೋದು ನಾವು, ಆಯಿತಾ. ಸೊ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ಟ್ರೆಂಡ್ ಲೈನ್ ಏನಾದ್ರು ಬಿಟ್ಟು ಬಂತು ಅಂತಂದರೆ ಓಕೆ, ಮತ್ತೆ ಇದು ಒಂದು ಇದರೊಳಗಡೆ ಒಂದು ಲಾಂಗ್ ಟರ್ಮ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಅಂತ ಅನ್ಕೋಬೋದು. ಅಕಸ್ಮಾತ್ ಇಲ್ಲಿಂದ ಒಂದು ಸ್ಪೈಕ್ ಕೊಡ್ತು ಅಂದ್ರೂ ಕೂಡ ಅಂಥ ಒಂದು ತುಂಬ ಪಾಸಿಟಿವ್ ಆಗಿರೋ ಥರ ಸುದ್ದಿ ಇಲ್ಲ. 24,883 ರೆಸಿಸ್ಟೆನ್ಸೇ ಆಗ್ತಾ ಹೋಗುತ್ತೆ. ನೋಡೋಣ. ಗಿಫ್ಟ್ ನಿಫ್ಟಿ ನೋಡಿದ್ರೆ ಎಲ್ಲಿ ಟ್ರೇಡ್ ಆಗ್ತಾ ಇದೆ, ಅಲ್ಲೇ ಹೆಚ್ಚು ಕಮ್ಮಿ 24,800 ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ನೀವು ನೋಡ್ತಾ ಬರೋದಾದ್ರೆ ಆಲ್ರೆಡಿ ಈ ಝೋನ್ 54,200 ಅಟೆಂಡ್ ಮಾಡಿ ಬಂದಿತ್ತು, ಈಗ ಮತ್ತೆ ಅಟೆಂಡ್ ಮಾಡಿ ಕೆಳಗಡೆ ಬಂದಿದೆ. ಸೊ ಇಲ್ಲಿಂದ ಒಂದು ಜಂಪ್ ಸಿಕ್ತು ಅಂದರೆ 54,600 ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕ್ ನಿಫ್ಟಿಗೆ. ಸೊ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನೇ ಮಾಡ್ತಾ ಇದೆ. ಹಾಗಾಗಿ ಸೇಮ್ ಈ ಝೋನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಹೋದ್ರೂ ಕೂಡ 54,600 ಅನ್ನೋದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿಗೆ. ಸೊ ಕ್ವಿಕ್ಕಾಗಿ ಸೆನ್ಸೆಕ್ಸ್ನ ಮಾತಾಡ್ಕೊಂಡು ಬಂದ್ಬೋಣ. ಸೆನ್ಸೆಕ್ಸಲ್ಲಿ ಇವತ್ತು 80,000ದಲ್ಲಿ ದೊಡ್ಡ ಮಟ್ಟಿಗೆ ಇವಾಗ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ. ಸೊ ನಾಳೆ ಮೇಲ್ಗಡೆ ಹೋದ್ರೂ ಕೂಡ 81,000ದಲ್ಲಿ ದೊಡ್ಡದಾಗಿರುವಂಥ ರೆಸಿಸ್ಟೆನ್ಸ್ ಇದೆ. 81,000ದಿಂದ 80,000 ಇವತ್ತು ಮಾಡಿರುವಂಥ ಟೆರಿಟರಿ ನಾಳೆ ಎಕ್ಸ್ಪೈರಿಗೆ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಫಸ್ಟ್ ಎಕ್ಸ್ಪೈರಿ ಯಾವುದು, ಗುರುವಾರ ಆಗ್ತಾ ಇರುವಂಥದ್ದು. ಹಾಗಾಗಿ ವಾಲಟಿಲಿಟಿ ಇರುತ್ತೆ. ನೋಡಿ 81,000ದಲ್ಲಿ ಕ್ಲಿಯರ್ ಆಗಿ ರೆಸಿಸ್ಟೆನ್ಸ್ ಕೂಡ ಇದೆ. ಟೆಕ್ನಿಕಲ್ ಲೆವೆಲಲ್ಲಿ ಕೂಡ ರೆಸಿಸ್ಟೆನ್ಸ್ ಇದೆ. ಟೆಕ್ನಿಕಲ್ ಪ್ಯಾರಾಮೀಟರ್ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಒಂದು ಸ್ಟಾಕ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನಾನು ತೋರಿಸ್ಬಿಡ್ತೀನಿ ಬೇಕಾದ್ರೆ. ನಜಾರಾ ಟೆಕ್ನಾಲಜೀಸ್ ಅಂತ ಒಂದು ಸ್ಟಾಕ್ ಇದೆ, ನಿಮ್ಗೆ ಗೊತ್ತಿದೆ. ಏನಿದು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಶನ್ ಆಗಿರೋದಿಲ್ಲ, ಜಸ್ಟ್ ಒಂದು ಅನಾಲಿಸಿಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈಗ Q4 ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿತ್ತು ನಜಾರಾ ಟೆಕ್ನಾಲಜೀಸ್ ಅವ್ರದ್ದು. ಆದರೆ ಅದೇ ಟೈಮಲ್ಲಿ ಬ್ಲಾಕ್ ಡೀಲ್ ಬಂತು. ಕೆಲವೊಂದು ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಹೋಗಲ್ಲ, ನಾವೆಲ್ಲಿ ನೋಡ್ತಾ ಹೋಗ್ಬೋದು, ನಮ್ಮ ಟ್ರೇಡಿಂಗ್ ವ್ಯೂನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೀವು ನಜಾರಾ ಟೆಕ್ನಾಲಜೀಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಈಗ ರಾಕೇಶ್ ಜುಂಜುನ್ವಾಲಾ ಅವರು ಹೋದ್ಮೇಲೂ ಕೂಡ ಎಸ್ಟೇಟ್ ಆಫ್ ರಾಕೇಶ್ ಜುಂಜುನ್ವಾಲಾ ಅಂತ ಅವ್ರದ್ದೇನು ಕಂಪನಿ ಇದೆ ನಡೆಸ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ರು. ಮತ್ತು ಝೆರೋದ ಫೌಂಡರ್ಸು ಕೂಡ ಕೆಲವರೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು, ಈ ಥರ ಅಂತೆಲ್ಲ ಬಂದಿತ್ತು. ಸೊ ಇತ್ತೀಚೆಗೆ ಜೂನಲ್ಲಿ ಒಂದು ಬ್ಲಾಕ್ ಡೀಲ್ ಆಯಿತು. ಯಾವಾಗ ಇವೆಂಟ್ ಬಂತಲ್ಲ, ಯಾವುದು 12 ಆಗಸ್ಟಲ್ಲಿ ಇವೆಂಟ್ ಬಂತಲ್ಲ, ಜೂನ್ ಕ್ವಾರ್ಟರ್ದು, ಅದಾಗಿ ಅದರ ದಿನನೋ ಅದ್ರ ಮಾರನೇ ದಿನನೋ ಆಸ್ಪಾಸಲ್ಲಿ ಈ ಒಂದು 3-4 ದಿನ ಟೈಮಲ್ಲೇ ಒಂದು ದೊಡ್ಡ ಬ್ಲಾಕ್ ಡೀಲ್ ಆಯಿತು, ಆಯಿತಾ. ಬ್ಲಾಕ್ ಡೀಲ್ ಆದಾಗ ಏನಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ, ದೊಡ್ಡ ಒಂದು ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಆಗಿರುತ್ತೆ. ಸುಮಾರು ಜನ ಒಂದು ಪ್ರಾಫಿಟ್ ಬುಕ್ಕಿಂಗ್ನ ಮಾಡಿಕೊಂಡ್ರು, ಒಳ್ಳೆ ಲೆವೆಲಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಹೋಗಿತ್ತು, ಒಳ್ಳೆ ರಿಸಲ್ಟ್ ಬಂದಿತ್ತು. ರಿಸಲ್ಟಲ್ಲೂ ಕೂಡ 73% ಒಂದು ಗೇಮಿಂಗ್ ಕಂಪನಿ ಕೂಡ ನಜಾರಾ ಟೆಕ್ನಾಲಜೀಸ್, ಬೇರೆ ಬೇರೆದು ಇದೆ ಟೆಕ್ನಾಲಜಿ ಅಂದರೆ, ಆದರೆ 73% ಜಂಪ್ ಆಗಿತ್ತು ರೆವೆನ್ಯೂನಲ್ಲಿ ಅಂತ ಕೂಡ ಬಂದಿತ್ತು. ಯಾವುದು ಆಗಸ್ಟ್ ರಿಸಲ್ಟ್ಸ್ ಬಂದಾಗ. ಸೊ ಈ ಕಡೆ ನೋಡಿ 123% ಸರ್ಪ್ರೈಸ್ ಅರ್ನಿಂಗ್ ಎಲ್ಲ, ಯಾಕೆಂದರೆ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಬಂದಿತ್ತು ಗೇಮಿಂಗಿಂದ. ಆದರೆ ಏನಾಯಿತು ಅವಾಗ ಅವ್ರು ಎಕ್ಸಿಟ್ ಮಾಡಿಕೊಂಡ್ರು 1-2 ದಿನಕ್ಕೆ ಗೌರ್ಮೆಂಟಿಂದ. ಈಗ ಗೇಮಿಂಗ್ ಆನ್ಲೈನ್ ಬೆಟ್ಟಿಂಗ್ ಯಾವ ಗೇಮ್ಗಳಿದೆ ಅದನ್ನೆಲ್ಲ ಬ್ಯಾನ್ ಅಂತ ಬಂತು. ಸೊ ಇದಕ್ಕೆ ಡಮಾರ್ ಅಂತ ಬೀಳ್ತೋಯ್ತು. ಈಗ ಓವರಾಲ್ ಅಂತ ನೀವು ನೋಡ್ತಾ ಬರೋದಾದರೆ ಆಲ್ ಟೈಮ್ ಹೈಯಿಂದ ಈಗ ಸರಿ ಸುಮಾರು 22% ಕರೆಕ್ಷನ್ ಆಗಿದೆ. ಇನ್ನೂ ಒಂದು ಹಂತ ದಾಟೋಗಿ ಇನ್ನೂ ಆಲ್ಮೋಸ್ಟ್ 30% ತನಕ ಕರೆಕ್ಷನ್ ಆಗಿತ್ತು. ಈಗ 28%ಗೆ ಬಂದು ನಿಂತಿದೆ. ಸೊ ಯಾಕೆ ಬ್ಲಾಕ್ ಡೀಲ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ಟೆಕ್ನಿಕಲ್ ಲೆವೆಲಲ್ಲಿ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅನ್ನೋದು ನೋಡ್ತಾ ಹೋಗಬೇಕು. ನೋಡಿ ಇಲ್ಲಿ ಒಂದು ಅಪ್ವರ್ಡ್ ಟ್ರಯಾಂಗಲ್ ಥರ ಮಾಡೋಕ್ಕೆ ಹೋಗ್ತಾ ಇದೆ. ಆದರೆ ಇದನ್ನ ನಾವು ರೈಸಿಂಗ್ ವೆಡ್ಜ್ ಅಂತ ಕರಿಬೋದಾಗಿತ್ತು, ನನಗೆ ಗೊತ್ತಿಲ್ಲ. ರೈಸಿಂಗ್ ವೆಡ್ಜ್ ಅಂತ ಕರೆದಿದ್ದರೆ ಅದೇನಾಗುತ್ತೆ, ಅದೊಂದು ಫಾಲಿಂಗ್ ಮಾಡ್ತಾರೆ. ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಮಾಡಿಲ್ಲ ಇದು, ಆದರೆ ಹಿಂದೆ ಇದ್ದಿದ್ದಂಥ ರೆಸಿಸ್ಟೆನ್ಸ್ ಲೆವೆಲು 1,600 1,400 ಆ ಲೆವೆಲಲ್ಲಿ ಅಲ್ಲಿ ಹೋಗ್ತಾ ಇತ್ತು. ದೊಡ್ಡ ವಾಲ್ಯೂಮ್ ಆಯಿತು, ಒಂದಿನ ಡ್ರಾಪ್ ಆಯಿತು, ಅಲ್ಲಿಂದ ಬಿತ್ತೋಗ್ತಾ ಇತ್ತು. ನೋಡಿ ನಿಮಗೆ ಡೈವರ್ಜೆನ್ಸ್ ಅನ್ನೋದು RSIನಲ್ಲಿ ಕೂಡ ಡೈವರ್ಜೆನ್ಸ್ ಇದೆ. ಟ್ರೇಡ್ ಟೂಲ್ಸಲ್ಲಿ ಕವರ್ ಮಾಡಿದ್ದೆ ಅನ್ಸುತ್ತೆ ಇದನ್ನ. ಸೊ RSI ಕೂಡ ಡೈವರ್ಜೆನ್ಸ್ ಬರ್ತಾ ಇತ್ತು. ಸ್ಟಾಕು ಒಂದು
ಈ ತುಂಬ ದೊಡ್ಡ ಮೂವ್ನ ಕೊಟ್ಟಿರಲಿಲ್ಲ. ಸೊ ಅದೇ ಒಂದು ಚಾನಲಲ್ಲಿ ಹೋಗ್ತಾ ಇತ್ತು. ಯಾಗ ಚಾನಲ್ನ ಬೇಸಿಗೆ ಬಂತು, ಅಲ್ಲಿಂದ ಢಮ್ ಅಂತ ಬ್ರೇಕ್ ಆಗ್ತಾ ಹೋಯಿತು. ಹಾಗಾಗಿ ಬ್ಲಾಕ್ ಡೀಲ್ಗಳು ಜೊತೆಗೆ ಟೆಕ್ನಿಕಲ್ ಪ್ಯಾರಾಮೀಟರ್ಗಳು ಎರಡೂ ಕೂಡ ಗಮನದಲ್ಲಿ ಇಟ್ಕೊಳ್ಳೋಂಥದ್ದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಆಯಿತು, ಕಪ್ ಆ್ಯಂಡ್ ಹ್ಯಾಂಡಲ್ ಮಾಡ್ಬೋದು, ಬೇರೆ ಥರ ಎಲ್ಲ ಆ್ಯಂಟಿಸಿಪೇಷನ್ ಇರ್ಬೋದು ಇತ್ತು ಕೆಲವರಿಗೆ, ಇಷ್ಟು ಚೆನ್ನಾಗಿ ಮಾಡ್ತಾ ಇದೆಯಲ್ಲ ಅಂತ. ಈ ಥರ ಎಲ್ಲ ಆದಾಗ ನಿಮ್ಗೆ ಯಾವಾಗಲೂ ಹೇಳಿದ್ದೀನಿ, ಕಪ್ ಆ್ಯಂಡ್ ಹ್ಯಾಂಡ್ಲೇ ಆಗಬೇಕು ಅಂತಂದರೆ ಅದು ಇಲ್ಲಿ ಹ್ಯಾಂಡ್ಲ್ ಥರ ಮಾಡಿರಬೇಕು. ಅಂದರೆ ನೀವು ಹಿಡ್ಕೊಳ್ಳೋದು ಹಿಂಗಿರುತ್ತಲ್ಲ ಹ್ಯಾಂಡ್ಲು, ಸೊ ಆ ಥರ ಹ್ಯಾಂಡ್ಲ್ ಥರ ನೀಟಾಗಿ ಒಂದು ಚಾನಲಲ್ಲಿ ಮಾಡ್ತಾ ಇರಬೇಕು. ಈ ಥರ ಶಾರ್ಪ್ ಫಾಲ್ ಎಲ್ಲ ಬಂತು ಅಂದರೆ ಅದು ಕಪ್ ಆ್ಯಂಡ್ ಹ್ಯಾಂಡಲ್ಗಳನ್ನು ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ಬ್ಲಾಕ್ ಡೀಲ್ಗಳನ್ನ ಯಾಕೆ ನಾವು ಫಾಲೋ ಅಪ್ ಮಾಡ್ತಾ ಇರಬೇಕು, ಹುಷಾರಾಗಿರಬೇಕು. ಎಲ್ಲಿ ಯಾವ ಇನ್ವೆಸ್ಟರ್ಸು, ಐ ಥಿಂಕ್ ಮಾರ್ಕ್ಯೂ ಇನ್ವೆಸ್ಟರ್ಸ್ ಅವರು ಕೂಡ ಎಕ್ಸಿಟ್ ಆಗಿದ್ರು. ಸೊ ಅವರೆಲ್ಲ ಬರೀ ಎಕ್ಸಿಟ್ ಆಗಿದ್ದಕ್ಕೆ ಆ ಟೈಮಲ್ಲಿ 330-340 ಕೋಟಿ ಸೇವ್ ಮಾಡಿದ್ದಾರೆ, ಅಂದರೆ ಲಾಸ್ ಆಗೋದನ್ನು ತಪ್ಪಿಸಿದ್ದಾರೆ ಅಂತ ಸುದ್ದಿ. ಸೊ ಅದನ್ನ ಕವರ್ ಮಾಡಬೇಕಾಗಿತ್ತು, ಕವರ್ ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ ನಾಳೆ ಸೆನ್ಸೆಕ್ಸ್ ತೆಗೆದುಬಿಟ್ಟೆ ಅಲ್ವಾ, ಒಂದು ನಿಮಿಷ. ಸೆನ್ಸೆಕ್ಸ್ ವಾಪಸ್ ಬರೋದಾದರೆ 81,000ದಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ, 80,000ದಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ. ನೋಡೋಣ ಎಲ್ಲೋ ಓಪನ್ ಆಗುತ್ತೆ, ಏನು ಕತೆ ಅನ್ನೋದನ್ನು ನೋಡೋಣ. ಸೊ ನಾಳೆ ಮೂಮೆಂಟ್ ಕೊಡ್ತು ಅಂದರೆ ಅಕಸ್ಮಾತ್ ಈಗ ನೋಡಿ 81,000 ಇಲ್ಲೆಲ್ಲಿದೆಯಲ್ಲ, 80,700, 80,800 ಈ ಲೆವೆಲ್ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಅಫ್ಕೋರ್ಸ್ ಅದ್ರ ಮೇಲೆ ಹೋದರೆ 81,000 ಆಗಿದೆ. ತುಂಬ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ನಾನು ಒಂದು ರೇಂಜ್ ಬೌಂಡನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸರಿಸುಮಾರು 81,000ದಿಂದ 80,000 ಇದೇ ರೇಂಜನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೆನ್ಸೆಕ್ಸಲ್ಲಿ. ನೋಡೋಣ ಸರ್ಪ್ರೈಸ್ಗಳಿಗೆ ಬಂದರೆ ಬರಲಿ, ಯಾಕಂದರೆ ಎರಡು ಕಡೆ ಸ್ಟ್ರಾಂಗ್ ಇರೋದ್ರಿಂದ ಯೂಶಲಿ ಒಂದೇ ರೇಂಜಲ್ಲಿ ಇಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ನೋಡೋಣ ಓವರ್ ನೈಟ್ ಏನಾದ್ರು ಚೇಂಜಸ್ ಆಗುತ್ತಾ, ಪಾಸಿಟಿವಿಟಿ ಬರುತ್ತಾ ಅಂತ. FIIಗಳು ಇವತ್ತು ಕೂಡ ಸೆಲ್ಲರ್ಸೇ ಆಗಿದ್ದಾರೆ, 1,159 ಕೋಟಿ ಸೆಲ್ ಮಾಡಿದ್ದಾರೆ. DIಗಳು 2,550 ಕೋಟಿ ಬೈ ಮಾಡಿದ್ದಾರೆ. ಸೊ ಅದನ್ನು ಬಿಟ್ಟು ಇದು OAನಲ್ಲಿ ಏನಾದರೂ ಚೇಂಜ್ ಆಯಿತಾ, 3rd ಸೆಪ್ಟೆಂಬರ್ ಅಲ್ವಾ ಇವತ್ತು. ಸೊ ನಾಳೆನೇ ಎಕ್ಸ್ಪೈರಿ. ಸೊ ನಾಳೆ ಎಕ್ಸ್ಪೈರಿಗೆ ನೋಡ್ತಾ ಇದ್ದೀನಿ. 4th ಸೆಪ್ಟೆಂಬರ್ದು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಕೊನೆ ಟೈಮಲ್ಲಿ ಏನು ಮಾಡಿದ್ದಾರೆ, ರೆಸಿಸ್ಟೆನ್ಸ್ಗಳು ತುಂಬ ಇಟ್ಕೊಂಡಿದ್ದವರು ಕಮ್ಮಿ ಮಾಡ್ಕೊಂಡಿದ್ದಾರೆ. ಲಾಸ್ಟ್ 2 ಅವರ್ಸ್ ಡೇಟಾ ತೆಗಿತಾ ಇದ್ದೀನಿ. 80,500ರಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. 80,400ರಲ್ಲಿ, 80,300ರಲ್ಲಿ, 80,600, 700 ಇಲ್ಲೆಲ್ಲ ಕಮ್ಮಿ ಮಾಡ್ಕೊಂಡಿದ್ದಾರೆ. ಈವನ್ 81,000ದಲ್ಲೂ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಇದು ಒನ್ ಸೈಡೆಡ್ ಸ್ಟೋರಿ ಆಯಿತು. ನಿಮಗೆ ಈ ಕಡೆ ಪುಟ್ OIನಲ್ಲೂ ಕೂಡ ಕಮ್ಮಿ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಯಾಕೆಂದರೆ ಫಸ್ಟ್ ಎಕ್ಸ್ಪೈರಿ ವಾಲಟಿಲಿಟಿ ಯಾಕೆ ಇಂಟ್ರಾಡೇನೆಲ್ಲ ಮುಗಿಸೋಣ ಅಂತ ಇವತ್ತೇ ಅಥವಾ ಒನ್ ಡೇ ಬಿಫೋರ್ ಎಕ್ಸ್ಪೈರಿನೇ ಎಕ್ಸಿಟ್ ಕೂಡ ಮಾಡ್ಕೊಂಡಿರ್ಬೋದು. ಸೊ ಇಲ್ಲಿ ನೀವು ನೋಡೋದಾದ್ರೆ 80,400ರಲ್ಲಿ ಮತ್ತು 80,500ರಲ್ಲಿ ಸ್ವಲ್ಪ ಸಪೋರ್ಟ್ ಬಿಲ್ಡಪ್ ಆಗಿದೆ. ಎಷ್ಟು ಚೆನ್ನಾಗಿ ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂದರೆ ಈಗ 80,500ರಲ್ಲಿ ಎಷ್ಟು ಬೀಳ್ಸಿದ್ರು ಅದಕ್ಕಿಂತ ಜಾಸ್ತಿ. ಇದು ಟೋಟಲ್ OI ತೋರಿಸ್ತಾ ಇರೋದಿಲ್ಲ, ಮತ್ತೆ ಹೇಳ್ತೀನಿ. ಇದು ಚೇಂಜ್ ಇನ್ OI ಎಷ್ಟು ಆಚೆ ಈಚೆ ಮಾಡಿಕೊಂಡ್ರು ಲಾಸ್ಟ್ 2 ಗಂಟೆಯಲ್ಲಿ, ಲಾಸ್ಟ್ 3 ಗಂಟೆಯಲ್ಲಿ, ಲಾಸ್ಟ್ 1 ಅವರಲ್ಲಿ ಈ ಡೇಟಾ ಆಗಿರುತ್ತೆ ಹೊರತು ಇದು ಯಾವುದೇ ರೀತಿಯಾದಂಥ ಟೋಟಲ್ OI ಆಗಿರಲಿಲ್ಲ. ಟೋಟಲ್ OI ನಮಗೆ ಸಿಗುವಂಥದ್ದು ಚಾರ್ಟ್ಸಲ್ಲೇ. ಚಾರ್ಟ್ಸಲ್ಲಿ ನೋಡಿ 80,500ರಲ್ಲಿ ಅಲ್ಲಿದೆ ನಮಗೆ. ಬಟ್ ಅದು ಕೊನೆ ಮೂಮೆಂಟಲ್ಲಿ ಏನು ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ ಇದು. ಓಕೆನಾ? ಸೊ ಅಲ್ಲಿಗೆ ಏನಂತ ಅರ್ಥ ಕಾಣಿಸ್ತಾ ಇದೆ, ಸ್ವಲ್ಪ ಸ್ಲೈಟಾಗಿ ಬಿಲ್ಡಪ್ ಆಗೋ ಥರದ್ದು ಕಾಣಿಸ್ತಾ ಇದೆ. ನಾಳೆ ಒಂದು ಸ್ಲೈಟಾಗಿ ಪಾಸಿಟಿವ್ನೇ ಸೆನ್ಸೆಕ್ಸ್ ಎದುರು ನೋಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ 81,000ನ ಟೆಸ್ಟ್ ಮಾಡುತ್ತೆ ಏನು ಕತೆ ಅಂತ. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಮಿಡ್ ಕ್ಯಾಪ್ ನಿಫ್ಟಿ ಮಿಕ್ಕಿದ್ದು ಎಲ್ಲದೂ ಕೂಡ ಸ್ವಲ್ಪ ಇವತ್ತು ಪಾಸಿಟಿವ್ ಆದಂಗೆ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ರೇಂಜ್ ಇದೆ. ಈ ರೇಂಜನ್ನು ಬಿಟ್ಟು ಹೋಯಿತು ಅಂದರೆ 54,200 ಜಂಪ್ ಆಯಿತು ಅಂದರೆ 54,600 ತನಕ ಒಂದು ಪುಷ್ ಸಿಗ್ತಾ ಹೋಗ್ಬೋದು. ಇಂಡಿಯಾ ವಿಕ್ಸು ಕೂಡ ದೊಡ್ಡ ಮಟ್ಟಿಗೆ ಡ್ರಾಪ್ ಆಗಿದೆ. ಇನ್ಫ್ಯಾಕ್ಟ್ 11ಕ್ಕಿಂತ ಕೆಳಗಡೆ ಬಂದಿದೆ. ಹಾಗಾಗಿ ನಾಳೆ ನಾವು ಪಾಸಿಟಿವ್ ಔಟ್ಲುಕ್ ಇಟ್ಕೊಳಕ್ಕೆ ಇದು ಕೂಡ ಸಹಕಾರಿ ಆಗ್ತಾ ಇದೆ. US ಮಾರ್ಕೆಟಲ್ಲಿ ನ್ಯಾಸ್ಡ್ಯಾಕ್ ಪಾಸಿಟಿವ್ ಆಗಿದೆ. ಸೊ ಇದೆಲ್ಲ ಹೋಪ್ಫುಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದೆ. ಕ್ರೂಡ್ ಏನು ಮಾಡಿದೆ, ಕ್ರೂಡ್ 5,800 ಹೋಗಿತ್ತು. ಆ 5,800 ಲೆವೆಲಿಂದ ಈಗ ಶಾರ್ಪ್ ಆಗಿ ಫಾಲ್ ಆಯಿತು ನಿನ್ನೆ. ಸೊ ಇವತ್ತು ಶಾರ್ಪ್ ಆಗಿ ಫಾಲ್ ಆಗಿ ಆಲ್ಮೋಸ್ಟ್ 5,600 ತನಕ ಬಂದು ಇಲ್ಲಿದೆ. ಸೊ ಎಲ್ಲಿ ತನಕ 5,600 ರೆಸ್ಪೆಕ್ಟ್ ಮಾಡುತ್ತೋ ಅಲ್ಲಿ ತನಕ ನಾನು ಕ್ರೂಡಲ್ಲಿ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತೀನಿ. ಆಯಿತು, ಇಲ್ಲಿ ರೀಟೆಸ್ಟಿಂಗ್ ಆಗ್ತಾ ಇರ್ಬೋದು 200 300 ಮತ್ತೊಂದು. ಸೊ ನೋಡೋಣ, ಇಲ್ಲಿಂದ ಮತ್ತೆ ಬೌನ್ಸ್ ಕೊಟ್ಟರೆ ಖಂಡಿತವಾಗ್ಲೂ 6,000 ಲೆವೆಲ್ಗಳು ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸುಮಾರು ಟೈಮು ಮಲ್ಟಿಪಲ್ ಲೆವೆಲ್ಸ್ ಆ ಝೋನ್ನ ಟೆಸ್ಟ್ ಮಾಡ್ತಾ ಬಂದಿದ್ದೀವಿ. ನೋಡಂತೆ ನ್ಯಾಚುರಲ್ ಗ್ಯಾಸು ಕೂಡ 270 ಕಡೆಗೆ ವಾಪಸ್ ಮುಖ ನೋಡ್ತಾ ಇದೆ ಇವಾಗ. ಅದೇ ರೀತಿ ಗೋಲ್ಡು ಮತ್ತೊಂದು ಸಾರ್ವಕಾಲಿಕ ದಾಖಲೆ ನೋಡಿ ಹೆಂಗೆ ಹೋಗ್ತಾ ಇದೆ. ಇಲ್ಲಿ ರಾಕೆಟ್ ಹೋದಂಗೆ ಹೋಗ್ತಾ ಇದೆ. ಜಸ್ಟ್ ಯಾವಾಗ 20 ಆಗಸ್ಟ್ ಒಂದು 10-15 ದಿನದಿಂದ 98,000 ಆಯಿತು. ಈಗ 1,07,000 ಆಲ್ಮೋಸ್ಟ್ 10,000 ಪಾಯಿಂಟ್ ಜಂಪ್ ಆಗಿದೆ. ಯಾವುದರಲ್ಲಿ? ಗೋಲ್ಡಲ್ಲಿ. ಇದು ಗೋಲ್ಡ್ ಫ್ಯೂಚರ್ಸ್ ಆಗಿರುತ್ತೆ. ಇದು 24 ಕ್ಯಾರೆಟ್ ಗೋಲ್ಡ್. ಅದೇ ರೀತಿಯಾಗಿ ಸಿಲ್ವರು ಕೂಡ ಆಲ್ಮೋಸ್ಟ್ $125 ಇವಾಗ 1 ಗ್ರಾಮ್ ಸಿಲ್ವರಿಗೆ ಅಲ್ಲಿ ತನಕ ಹೋಗಿದೆ. ಕಾಪರು ಸ್ಟೇ ಪಾಸಿಟಿವ್ ಇನ್ ಕಾಪರ್ ಅಂತಲೇ ಹೇಳ್ತೀನಿ. 910 ಲೆವೆಲ್ನ ಅಟೆಂಡ್ ಮಾಡಿತ್ತು ಇವತ್ತು. ಸೊ 920 ಟಾರ್ಗೆಟ್ಗಳು ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಿಕಾಸ್ ಈ ಚಾನಲ್ ಮಾಡಿ ಬ್ರೇಕ್ಔಟ್ ಆಗಿ ಎಲ್ಲದನ್ನು ಕೂಡ ಮೀಟ್ ಮಾಡೋ ಥರ ಸುದ್ದಿ ಕಾಣಿಸ್ತಾ ಇದೆ. ಐ ಥಿಂಕ್ ಬೇರೆ ಸುದ್ದಿಗಳನ್ನು ಆಲ್ರೆಡಿ ಕವರ್ ಮಾಡಿದ್ದೀವಿ. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನು ಯಾರಾದರೂ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಹಾಗೆಯೇ ಟರ್ಮ್ ಇನ್ಶೂರೆನ್ಸ್ ವೆರಿ ಇಂಪಾರ್ಟೆಂಟ್. ಯಾರು ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲೋ ಪಿಂಟ್ ಕಮೆಂಟ್ ಇರುತ್ತೆ, ಅದರಲ್ಲಿ ನೀವು ಫಿಲ್ ಮಾಡಿದ್ರೆ ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.